ಅಮಾವಾಸ್ಯೆ ಪೂಜೆಯಲ್ಲಿ ಕುಣಿದು ಬರುವ ಭದ್ರಕಾಳಿ ಉಗ್ರದವತಾರವೆತೋ ಅಂಗಾಳ ದೇವಿ, ನೀನು ರೌದ್ರಾವತಾರವೆತೋ ಅಂಗಾಳ ದೇವಿ. ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿ ಇದೀಗ ಆ ಭಾಗದ ಪ್ರಮುಖ ಆಕರ್ಷಣೆಯಾಗಿದೆ. ಯಾಕಂದ್ರೆ 3.5 ದಶಕಗಳ ಇತಿಹಾಸವಿರುವ ಇಲ್ಲಿನ ಕಾಳಭದ್ರಕಾಳಿ ಶಕ್ತಿಪೀಠವು 35ನೇ ವರ್ಷದ ಜೀರ್ಣೋದ್ಧಾರ ಪ್ರತಿಷ್ಠಾಪನೆಗೆ ಸಜ್ಜಾಗಿದೆ. ಜೊತೆಗೆ ಕಾಳಭದ್ರಕಾಳಿ ಅಮ್ಮನವರ 58 ಅಡಿಗಳ ಬೃಹತ್ ಮೂರ್ತಿಯೊಂದಿಗೆ ಕಾಳರಾತ್ರಿ ಅಮ್ಮನವರು, ರಕ್ತ ಕಾಟೇರಮ್ಮ ಮತ್ತು ಕಾಲಭೈರವೇಶ್ವರ ಸ್ವಾಮಿಯ ಅದ್ಧೂರಿ ಪ್ರತಿಷ್ಠಾಪನಾ ಸಮಾರಂಭಕ್ಕಾಗಿ ಇದೀಗ ಭಕ್ತರಹಳ್ಳಿ ಮದುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಜುಲೈ 1ರಿಂದ 3ನೇ ತಾರೀಕಿನ ತನಕ ನಡೆಯುವ ಈ ಅದ್ಧೂರಿ ಮಹೋತ್ಸವಕ್ಕಾಗಿ ಈಗಾಗಲೇ ಶಕ್ತಿಪೀಠವು ವಿವಿಧ ಹೂವಿನ ಅಲಂಕಾರಗಳಿಂದ ಭಕ್ತರನ್ನ ಆಕರ್ಷಿಸುತ್ತಿದೆ. ಕಳೆದ 35 ವರ್ಷಗಳಿಂದಲೂ ತನ್ನ ಪವಾಡ ಶಕ್ತಿಗಳಿಂದಲೇ ಮನೆಮಾತಾಗಿರೋ ಈ ಶಕ್ತಿಪೀಠವು ಲಕ್ಷಾಂತರ ಭಕ್ತಾದಿಗಳ ಮೆಚ್ಚಿನ ಪುಣ್ಯ ಕ್ಷೇತ್ರವಾಗಿದೆ. ಆದ್ದರಿಂದಲೇ ಈ ಪೀಠದ ಧರ್ಮದರ್ಶಿಗಳಾದ ಮುನಿಯಲ್ಲಪ್ಪನವರು ಸರ್ವರಿಗೂ ಸ್ವಾಗತ ಕೋರಿ ಸಮಾರಂಭಕ್ಕೆ ಆಹ್ವಾನಿಸಿದ್ದಾರೆ. ಹಾಗೂ 3 ದಿನಗಳ ದೇವತಾ ಕಾರ್ಯವನ್ನು ರಾಷ್ಟ್ರೀಯ ಗೌರವರತ್ನ ಡಾಕ್ಟರ್ ವಾಸುದೇವ ಭಟ್ಟರವರು ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಶ್ರೀ ಆನಂದ ಗುರೂಜಿಗಳು ಆಗಮಿಸಲಿದ್ದಾರೆ. ಅಲ್ಲದೆ ವಿಶ್ವದಾದ್ಯಂತ ಹೆಸರು ಮಾಡಿರುವ ಶ್ರೀಮತಿ ದೀಪಾ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಇದೇ ವೇಳೆ ಮಾತನಾಡಿದ ಭಕ್ತರಹಳ್ಳಿ ದೇವಾಲಯದ ಧರ್ಮದರ್ಶಿ ಮುನಿಯಲ್ಲಪ್ಪ, ಶಕ್ತಿಪೀಠದ ಪ್ರತಿಷ್ಠಾಪನಾ ಮಹೋತ್ಸವ ಜುಲೈ 3ರಂದು ಬುಧವಾರ ನಡೆಯಲಿದ್ದು, ಸೋಮವಾರದಿಂದಲೇ ಪೂಜಾ ಕಾರ್ಯಗಳು ಶುರುವಾಗಲಿದೆ. ಇದು ಬಹಳ ಶಕ್ತಿಶಾಲಿ ದೇವರಾಗಿದ್ದು, ಇದರ ಬಗ್ಗೆ ಭಕ್ತರಿಗೆಲ್ಲ ತಿಳಿದಿದೆ. ಅಲ್ಲದೆ ಒಳಗಡೆ ಚೌಡೇಶ್ವರಿ ಅಮ್ಮನವರು ಇದ್ದು, ಇದೊಂದು ದೇವಾಲಯದಲ್ಲಿ ಒಟ್ಟು 58 ದೇವರುಗಳನ್ನು ಕಾಣಬಹುದಾಗಿದೆ. ಈಗಾಗಲೇ ಈ ಸಮಾರಂಭಕ್ಕೆ ಶ್ರೀ ಆನಂದ ಗುರೂಜಿಯವರನ್ನ ಆಹ್ವಾನಿಸಿದ್ದೇವೆ. ಅವರನ್ನ ಗುರೂಜಿ ಅಂತ ಹೇಳೋದು ಬೇಡ, ಯಾಕಂದ್ರೆ ಅವರ ಮುಖಭಾವದಲ್ಲಿರುವ ಆ ದೈವಿಕ ಕಳಿಯೇ ಹೇಳ್ತದೆ. ಜೊತೆಗೆ ಅಂದು ಕಾಳಭದ್ರಕಾಳಿ ಅಮ್ಮನವರ 58 ಅಡಿ ಭವ್ಯ ಸುಂದರ ಮೂರ್ತಿಯ ಪ್ರತಿಷ್ಠಾಪನೆಯಲ್ಲದೆ ಕಾಳರಾತ್ರಿ ಅಮ್ಮನವರ, ರಕ್ತ ಕಾಟೇರಮ್ಮನವರು ಮತ್ತು ಕಾಲಭೈರವೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆಯು ವೈಭವದಿಂದ ಜರುಗಲಿದೆ ಅಂತ ಹೇಳಿದ್ರು. ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ವಾಚಸ್ಪತಾಯ ವಿದ್ಮಹೆ ಬುದ್ಧಿಮೂಲಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್. ಜಗನ್ಮಾತೆ ಒಂದು ಕ್ಷೇತ್ರ ಇದು. ಕಾಳಭದ್ರಕಾಳಿಯಮ್ಮನವರ ಒಂದು ದಿವ್ಯ ಕ್ಷೇತ್ರ. ಇಲ್ಲಿ 1/7/2024 ಸೋಮವಾರದಿಂದ 3/7/2024 ಬುಧವಾರದವರೆಗೂ ಬಹಳ ಅದ್ಭುತವಾದ ಒಂದು ಕಾರ್ಯಕ್ರಮ ಏನಂದರೆ, ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಭಕ್ತರಹಳ್ಳಿಯಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ದೇವತೆಗಳು ಕಾಲಭೈರೇಶ್ವರ ಮತ್ತು ಕಾಳರಾತ್ರಿ ಅಮ್ಮನವರು ಮತ್ತು ರಕ್ತ ಕಾಟೇರಮ್ಮ ಹಾಗೂ 58 ಅಡಿ ದಿವ್ಯ ಸುಂದರ ಮೂರ್ತಿ, ಅದು ಕಾಳಭದ್ರಕಾಳಿ ಅಮ್ಮನವರು ಮತ್ತು ಒಳಗಡೆ ದುರ್ಗಾ ಪರಮೇಶ್ವರಿ ಮತ್ತು ಚೌಡೇಶ್ವರಿ, ಇಷ್ಟು ದೇವತೆಗಳ ಒಂದು ಅನುಗ್ರಹದ ಒಂದು ಪುಣ್ಯಕ್ಷೇತ್ರ ಇದು. ಈಗ ಬರುವಂಥ ಮುಂದಿನ ದಿನಗಳಲ್ಲಿ ಒಂದು 2-3 ದಿವಸ ಇದೆ. 1ನೇ ತಾರೀಕಿಂದ ಹಿಡಿದು 3ನೇ ತಾರೀಕು ಇದೆ. 3 ದಿನ ನಿರಂತರ ಒಂದು ಚಂಡಿ ಯಾಗ ಏರ್ಪಾಟಾಗಿದೆ. ಆ ಚಂಡಿ ಯಾಗದಲ್ಲಿ ಎಲ್ಲ ಸಮಸ್ತ ನಾಡಿನ ಜನತೆ ಭಾಗವಹಿಸ್ಬೋದು. ಸೋಮವಾರ ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಬುಧವಾರ ದಿನ ಬೆಳಗ್ಗೆ ಒಂದು 8 ಗಂಟೆ ಒಳಗಡೆ ಪೂರ್ಣಾವತಿ ಮತ್ತು ಕುಂಭಾಭಿಷೇಕ ಎಲ್ಲ ಕಾರ್ಯಕ್ರಮಗಳು ಮುಗಿತಾ ಇದೆ. ಇದರಲ್ಲಿ ಸ್ಥಾಪನೆ ಆಗುವಂಥದ್ದು ಈಗಾಗಲೇ ನಾವೆಲ್ಲ ತಿಳಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಒಂದು ಒಳ್ಳೆಯ ದಿವ್ಯ ಕ್ಷೇತ್ರವಾಗುತ್ತೆ. ಬಂದಂಥ ಭಕ್ತರಿಗೆ, ಎಲ್ಲ ಜನರಿಗೆ ಒಂದು ಅವರ ಮನಸ್ಸಿನಲ್ಲಿರುವಂಥ ಸಂಕಲ್ಪಗಳನ್ನು ಈಡೇರಿಸಿ ಪ್ರತಿಯೊಂದು ಮಾನವನಿಗೆ ಏನು ಬೇಕೋ ಅದನ್ನು ಕೇಳೋಂಥ ಒಂದು ಕ್ಷೇತ್ರ ಇದು. ನನಗೆ ನಂಬಿಕೆ ಇದೆ, ಇದು ಆಗುತ್ತೆ. ಈಗಾಗಲೇ 35 ವರ್ಷದಿಂದ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈ ದಿನಗಳಲ್ಲಿ ಮಾಡ್ತಿದ್ದೀರಿ. ಈ ವಿಡಿಯೋ ನೋಡೋಂಥ ಎಲ್ಲ ವೀಕ್ಷಕರು, ನಾಡಿನ ಎಲ್ಲ ಜನತೆ, ಸಮಗ್ರ ಭಕ್ತಾದಿಗಳು ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಿ ಹೋಗ್ಬೇಕಂತೇಳಿ ಕ್ಷೇತ್ರಪೂರ್ವಕ ಕೇಳ್ಬೋದು. ಕಾರ್ಯಕ್ರಮಕ್ಕೆ ಹೊರನಾಡಲ್ಲಿ ಶ್ರೀಗಳು ಬರ್ತಾಯಿದ್ದಾರೆ. ಮತ್ತು ಆನಂದ ಗುರೂಜಿಯವರು, ಮಹರ್ಷಿ ಆನಂದ ಗುರೂಜಿಯವರು, ಮಹರ್ಷಿ ಆನಂದ ಗುರೂಜಿಯವರು ಅಂತ ಹೇಳೋದಕ್ಕಿಂತಲೂ ನಾವು ಸುಮಾರು ಜನಗಳಿಗೆ ಹೇಳ್ತಾ ಇರ್ತೀವಿ, ನಾವು ಕಲಿಯುಗದಲ್ಲಿ ಕೇಳಿದ್ದೀವಿ ಅಷ್ಟೇ, ಮಹರ್ಷಿಗಳು ಋಷಿಗಳು ಹೀಗಿದ್ದರು ಆಗಿದ್ದರು ಅಂತ ಕೇಳಿದ್ದೀವಿ. ಆದರೆ ಮೊನ್ನೆ ನಾವು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಅವರು ನೋಡಿದ ತಕ್ಷಣ ನನಗೆ ಆ ಗುರುವಿನ ಅನುಗ್ರಹ, ವರ್ಚಸ್ಸು, ಆ ತೇಜಸ್ಸು ಮತ್ತು ಒಬ್ಬ ಋಷಿಗಳಲ್ಲಿರಬೇಕಂತ ಒಂದು ಗುಣ ಅವರಲ್ಲಿ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಅದು ತುಂಬ ಸಂತೋಷ ಆಯಿತು ನನಗೆ. ಅವರ ಸಾಧನೆ, ಅಂಥ ಒಬ್ಬ ಮಹಾಪುರುಷರು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಒಂದು ಹತ್ತಿರದಲ್ಲಿ, ನಮ್ಮ ಕೈಗೆ ಎಟ್ಕೋಂಥ ಒಂದು ಸ್ಥಳದಲ್ಲಿ ನಿಂತು ನಮಗೆಲ್ರಿಗೂ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರಲ್ಲ, ಅದು ನಮ್ಮ ನಾಡಿನ ಎಲ್ಲ ಜನತೆಗೂ ಒಂದು ಒಳ್ಳೆಯ ಗೌರವ, ಒಳ್ಳೆಯ ಸ್ಥಾನಮಾನ ಅವರಿಗೆ ಕೊಡಬೇಕಂತೇಳಿ ಈ ಒಂದು ವಾಹಿನಿ ಮೂಲಕ ನಾವು ಕೇಳ್ಕೊಳ್ತೀವಿ. ಅಂಥವರು ಇಲ್ಲಿ 3ನೇ ತಾರೀಕು ಬುಧವಾರ ಒಂದು 9ರಿಂದ 10 ಗಂಟೆ ಒಳಗಡೆ ಆಗಮಿಸ್ತಾ ಇದ್ದಾರೆ.
ಅವರ ದರ್ಶನ ಪಡೆದಂತೂ ತಾಯಿ ದರ್ಶನ ಪಡೆದಷ್ಟೇ ಒಂದು ಪವಿತ್ರವಾದ ಸ್ಥಾನ ಅಂತ ನಾನು ಹೇಳಬಲ್ಲೆ. ಅದು ಮತ್ತು ಅಮ್ಮನವರ ಒಂದು ಕ್ಷೇತ್ರದ ಪ್ರತಿಷ್ಠಾಪನೆಗಾಗಿ ಅವರು ವಾಸುದೇವ ಭಟ್ರು ಅವರು ತುಂಬ ಒಳ್ಳೆಯ ವ್ಯಕ್ತಿಗಳು, ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಹಂಗಾಗಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ತಾಯಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ವಾಹಿನಿಗಳು